ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪವನ್. ನೀವು ನೋಡ್ತಿದ್ರ ಕನ್ನಡ ಟೆಕ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಆದರೆ ನಮ್ಮ ಇಂಡಿಯಾದಲ್ಲಿ MI 10i ಫೋನ್ ಆದರೆ ಲಾಂಚ್ ಮಾಡಿದೆ. ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಇನ್ ಬಜೆಟ್ ಅಂತ ಹೇಳ್ಬೋದು. ಇದ್ರ ಕಂಪ್ಲೀಟ್ ಸ್ಪೆಸಿಫಿಕೇಶನ್ಸ್ ವೈಸ್ ಇದನ್ನು ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ವಿಡಿಯೋ ಲಾಸ್ಟಲ್ಲಾದರೆ ನಿಮ್ಗೆ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಆದರೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಮಗೆ ಯಾವುದಾದ್ರೆ ಗ್ಲೋಬಲ್ MI 10 ಲೈಟ್ ಅಂತ ಲಾಂಚ್ ಮಾಡಿದ್ರು, ಅದನ್ನೇ ನಮ್ಮ ಇಂಡಿಯಾದಲ್ಲಾದರೆ MI 10i ಅಂತ ಲಾಂಚ್ ಮಾಡಿದ್ದಾರೆ. ಇಲ್ಲಿ ಐ ಮೀನ್ಸ್ ಇಂಡಿಯಾ ಅಂತ ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಯೂಸ್ ಮಾಡ್ತಿದ್ದಾರೆ ಅಷ್ಟೇನೆ. ಇನ್ನು ಇದರ ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ, ಇದರ ಡಿಸ್ಪ್ಲೇ ನೋಡ್ಕೊಂಡ್ರೆ 6.7 ಇಂಚ್ FHD ಪ್ಲಸ್ ಡಿಸ್ಪ್ಲೇ. ಇದು AMOLED ಡಿಸ್ಪ್ಲೇ ಅಲ್ಲ, ಬಟ್ ಒಳ್ಳೆ ಡಿಸ್ಪ್ಲೇನೆ. ಈ ಬಜೆಟಲ್ಲಿ ಯಾವುದಾದ್ರೆ MI 10T ಪ್ರೋನಲ್ಲಿ ಯೂಸ್ ಮಾಡಿದಾರೋ IPS ಪ್ಯಾನಲ್, ಅದನ್ನೇ ಇದರಲ್ಲೂ ಯೂಸ್ ಮಾಡಿದ್ದಾರೆ. ಆ ಡಿಸ್ಪ್ಲೇಗೆ ಒಳ್ಳೆ ಸಾಕಾದರೆ ಇದೆ, ಚೆನ್ನಾಗಿದೆ ಅಂತ. ಇದರಲ್ಲಿ ಚೆನ್ನಾಗಿದೆ, ಬಟ್ 120 Hz ಸ್ಕ್ರೀನ್ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕ್ಕಾಗಿ ಸಿಂಕ್ ಆಗ್ತಿರುತ್ತೆ. ಅಡ್ಯಾಪ್ಟಿವ್ ಸಿಂಕ್ ಟೆಕ್ನಾಲಜಿ ಇದೆ. ಅಡ್ಯಾಪ್ಟಿವ್ ಸಿಂಕ್ ಟೆಕ್ನಾಲಜಿ ಅಂದರೆ ಏನಿಲ್ಲ, ನೀವು ಮೂವಿ ನೋಡಬೇಕಾದ್ರೆ ಒಂದು ರಿಫ್ರೆಶ್ ರೇಟ್, ಗೇಮ್ ಆಡಬೇಕಾದ್ರೆ ಒಂದು ರಿಫ್ರೆಶ್ ರೇಟ್ 120 Hz ಆ ಥರ ಅದೇ ಆಟೋಮೆಟಿಕ್ ಸೆಟ್ ಆಗುತ್ತೆ. ನೀವು ಮ್ಯಾನ್ಯಲಾಗಿ ಸೆಟ್ ಮಾಡೋಂಗಿಲ್ಲ. ಇದರಿಂದ ಏನಂದರೆ ಬ್ಯಾಟ್ರಿ ಲೈಫ್ ಸ್ವಲ್ಪ ಜಾಸ್ತಿ ಬರುತ್ತೆ. ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಇದು ವೈಡ್ ಒನ್ L1 ಸಪೋರ್ಟ್ ಜೊತೆ ಬರ್ತಿದೆ. ನೀವು ಅಮೆಝಾನ್, ನೆಟ್ಫ್ಲಿಕ್ಸ್ ಇದರಲ್ಲಿ ಏನಾದರೂ ನೀವು ವಿಡಿಯೋ ನೋಡ್ತಿದ್ರೆ ಫುಲ್ HD ನೋಡ್ಬೋದು. ಇನ್ನು ನೆಕ್ಸ್ಟ್ ಇದ್ರ ಪ್ರೊಸೆಸರ್ ನೋಡ್ಕೊಂಡ್ರೆ ಇದೇ ಮೈನ್ ಹೈಲೈಟ್ ಅಂತ ಹೇಳ್ಬೋದು ಈ ಫೋನಲ್ಲಾದರೆ. ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ನೋಡ್ಕೊಂಡ್ರೆ ಸ್ನ್ಯಾಪ್ಡ್ರ್ಯಾಗನ್ 750G ಪ್ರೊಸೆಸರ್. ಇದೊಂದು ಚೀಪೆಸ್ಟ್ 5G ಪ್ರೊಸೆಸರ್. ಬಟ್ ಯಾವುದಾದ್ರೆ ನಮಗೆ OnePlus ನಾಡಲ್ಲಿ ಯೂಸ್ ಮಾಡಿದ್ದಾರೆ 765G ಪ್ರೊಸೆಸರ್. ಅದಕ್ಕಿಂತ CPU ಪರ್ಫಾರ್ಮೆನ್ಸ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಇದರಲ್ಲಾದರೆ. ಇನ್ನು ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ನೋಡ್ಕೊಂಡ್ರೆ ಇದರಲ್ಲಿ ಮೈನ್ ಹೈಲೈಟ್ ಆದರೆ, ಇದರಲ್ಲಿ ಕ್ಯಾಮ್ರಾ ನೋಡ್ಕೊಂಡ್ರೆ 108 ಮೆಗಾಪಿಕ್ಸಲ್ ಬ್ಯಾಕ್ ಕ್ಯಾಮ್ರಾ ಇದೆ. ಇದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಫೋನ್ಗೆ. ಈ ಬಜೆಟ್ ಸೆಗ್ಮೆಂಟಲ್ಲಿ ನೋಡ್ಕೊಂಡ್ರೆ ನಾವು ಮ್ಯಾಕ್ಸಿಮಮ್ 64 ಮೆಗಾಪಿಕ್ಸಲ್, 48 ಮೆಗಾಪಿಕ್ಸಲ್ IST ಪ್ರೈಸ್ ರೇಂಜಲ್ಲಿ. ಬಟ್ Xiaomi ಅವರು ಒಂದು ಸ್ಟೆಪ್ ಮುಂದೆ ಬಂದು 108 ಮೆಗಾಪಿಕ್ಸಲ್ ಆದರೆ ತಂದಿದ್ದಾರೆ. ಇನ್ನು ಸೆಕೆಂಡ್ ಕ್ಯಾಮ್ರಾ ನೋಡ್ಕೊಂಡ್ರೆ 8 ಮೆಗಾಪಿಕ್ಸಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಸೆನ್ಸರ್ ಇದೆ. ಇನ್ನು 2 ಮೆಗಾಪಿಕ್ಸಲ್ ಮ್ಯಾಕ್ರೋನ್ ಡೆಪ್ತ್ ಶಾಟ್ಸ್ಗೋಸ್ಕರ ಕೊಟ್ಟಿದ್ದಾರೆ. ಅವು ಸುಮ್ಮನೆ ನೇಮ್ಗೆ ಅಷ್ಟೇ. ಆ ಎರಡು ಕ್ಯಾಮ್ರಾ ಏನು ಅಷ್ಟು ಯೂಸ್ ಆಗಲ್ಲ ನಿಮಗೆ. ಇನ್ನು ನೆಕ್ಸ್ಟ್ ನೋಡ್ಕೊಂಡ್ರೆ ಫ್ರಂಟ್ ಕ್ಯಾಮ್ರಾ ನಮಗೆ 16 ಮೆಗಾಪಿಕ್ಸಲ್ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇದೆ. ಇದು ಒಂದು ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿ ಕೊಡುತ್ತೆ, ನಿಮ್ಗೆ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇನ್ನು ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಂಡ್ರೆ, ನೀವು ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಸೇಮ್ ಟೈಮಲ್ಲಿ ಸೆಲ್ಫಿಗೆ ಸ್ವಿಚ್ ಹಾಕ್ಬೋದು. ಈಗ ವ್ಲಾಗಿಂಗ್ ಮಾಡೋರ್ಗೆ ಒಳ್ಳೆ ಯೂಸ್ ಆಗುತ್ತೆ ಇದು. ಯಾವ ಥರ ಅಂದರೆ, ಫ್ರಂಟ್ ರೆಕಾರ್ಡ್ ಮಾಡ್ತಿರ್ತೀರಾ ನಿಮ್ಮ ಫೇಸ್ ಮತ್ತು ಬ್ಯಾಕ್ಗ್ರೌಂಡು, ನೀವು ಸಡನ್ನಾಗಿ ಯಾವುದೋ ಆಬ್ಜೆಕ್ಟ್ ತೋರಿಸ್ಬೇಕು, ಅಟ್ ಎ ಟೈಮ್ ಸ್ವಿಚ್ ಆಗ್ಬೋದು ನೀವು. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇದಕ್ಕೆ. ನಾ ಬ್ಯಾಟ್ರಿ ಡಿಪಾರ್ಟ್ಮೆಂಟಿಗೆ ಬರೋದಾದರೆ, ಬ್ಯಾಟ್ರಿ ನೋಡ್ಕೊಂಡ್ರೆ 4820 mAh ಬ್ಯಾಟ್ರಿ ಆದರೆ ಕೊಟ್ಟಿದ್ದಾರೆ. ವಿತ್ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಇನ್ ದ ಬಾಕ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ. ಮೈನ್ ಅಡ್ವಾಂಟೇಜ್ ಇದೊಂದು. ಈ ಬ್ಯಾಟ್ರಿ ಏನಿದೆ ಇದು ತುಂಬ ಲೈಫ್ ಬರುತ್ತೆ ಅಂತ ಅವ್ರು ಹೇಳೋದಾದರೆ ಹೇಳ್ತಿದ್ದಾರೆ. ರಿಯಾಲಿಟಿಗೆ ಬಂದಾಗ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಇದರಲ್ಲಿ ಅಡ್ಯಾಪ್ಟಿವ್ ಸಿಂಕ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಡಿಸ್ಪ್ಲೇನಲ್ಲಿ. ಅದರಿಂದ ಸ್ವಲ್ಪ ಬ್ಯಾಟ್ರಿ ಇನ್ಕ್ರೀಸ್ ಆಗುತ್ತೆ ಅಂತ ಅವರೇ ಹೇಳ್ತಿದ್ದಾರೆ. ಇನ್ನು ಸೈಡ್ ನೋಡ್ಕೊಂಡ್ರೆ ಪ್ಲಾಸ್ಟಿಕ್ ಬಾಡಿ ಜೊತೆನೆ ಬರ್ತಿದೆ. ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಮ್ಯಾಟ್ ಫಿನಿಶ್ ಜೊತೆ ಬರ್ತಿದೆ. ಇದನ್ನ 3 ಕಲರಲ್ಲಿ ಲಾಂಚ್ ಮಾಡಿದ್ದಾರೆ. ಓಷನ್ ಬ್ಲೂ, ಮಿಡ್ ನೈಟ್ ಬ್ಲ್ಯಾಕ್, ಸನ್ರೈಸ್ ಕಲರ್ ಅಂತ ಒಂದಿದೆ. ಸ್ಕ್ರೀನ್ ಮೇಲೆ 3 ಇಮೇಜು ನೋಡ್ರಿ. ಇದು ಯಾವುದಾದ್ರೆ ಸನ್ರೈಸ್ ಕಲರ್ ಐತೆ, ಅದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡ್ತಿದೆ ಎಲ್ಲರನ್ನು. ಇದು ಲಾಂಚ್ ಮಾಡಿರೋದಾದರೆ 3 ವೇರಿಯಂಟ್ಸಲ್ಲಿ ಲಾಂಚ್ ಮಾಡಿದ್ದಾರೆ. 6+64GB ಒಂದು ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು. ಇದು ಪ್ರೈಸ್ ನೋಡಿಕೊಂಡ್ರೆ 20,999 ಆದರೆ ಇಟ್ಟಿದ್ದಾರೆ. ₹1 ಕಮ್ಮಿ, 21,000 ರೂಪಾಯಿ ಆದರೆ ಇದೆ. ಈ ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ ಸ್ವಲ್ಪ ಅಗ್ರೆಸಿವ್ ಅಂತಾನೆ ಹೇಳ್ಬೋದು. ಜಾಸ್ತಿ ಅಗ್ರೆಸಿವ್ ಏನಲ್ಲ, ಪರವಾಗಿಲ್ಲ. ಈಗ ಇನ್ಕ್ರೀಸ್ ಆಗಿರೋ ಟ್ಯಾಕ್ಸು ಎಲ್ಲ ನೋಡ್ಕೊಂಡ್ರೆ ಒಳ್ಳೆ ಪ್ರೈಸಲ್ಲೇ ಲಾಂಚ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ವೇರಿಯಂಟ್ ನೋಡ್ಕೊಂಡ್ರೆ 6+128GB ಸ್ಟೋರೇಜು. ಇದು ನೋಡ್ಕೊಂಡ್ರೆ 22,000 ರೂಪಾಯಿ ಇದೆ. ಇನ್ನು ಹೈಯರ್ ವೇರಿಯಂಟ್ ನೋಡ್ಕೊಂಡ್ರೆ 8+128GB ಸ್ಟೋರೇಜ್ ಮಾಡಲ್. ಇದು 24,000 ಆದರೆ ಇದೆ. ನೀವು ಯಾರಾದರೂ ಚೂಸ್ ಮಾಡೋಂಗಿದ್ರೆ ಮಿಡ್ ವೇರಿಯಂಟ್ ತಾಳ್ರಿ 6+128, ಯಾಕಂದರೆ ಇದರಲ್ಲಿ 108 ಮೆಗಾಪಿಕ್ಸಲ್ ಕ್ಯಾಮ್ರಾ ಬೇರೆ ಕೊಟ್ಟಿದ್ದಾರೆ. ಸ್ಟೋರೇಜ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ. ಇದು ಸೇಲ್ ನೋಡ್ಕೊಂಡ್ರೆ January 7th ಆದರೆ ಸೇಲಿಗೆ ಬರ್ತಿದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡಿ, ಇಲ್ಲ ವೆಯ್ಟ್ ಮಾಡೋದು ತುಂಬ ಒಳ್ಳೆಯದಿದೆ.
ಯಾಕಂದರೆ ನೆಕ್ಸ್ಟ್ ರಿಯಲ್ಮಿ X7 ಸೀರೀಸ್ ಬರ್ಬೋದು. ಅದು ಇದಕ್ಕಿಂತ ಬೆಟರ್ ಆಗಿ ಬರ್ತಾರೆ, ವೆಯ್ಟ್ ಮಾಡಿ. ಇಲ್ಲ ಈಗಲೂ ಇದು ಒಂದು ಒಳ್ಳೆ ಆಪ್ಷನ್ನೇ, ಬಟ್ ವೆಯ್ಟ್ ಮಾಡೋದು ಒಳ್ಳೆಯದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ.